ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಹಬ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನಿಂದ ಆರಂಭವಾಗ್ತಾ ಇದೆ ನಮ್ಮ ಹೊಸ ಸರಣಿ 30 ವೀಕೆಂಡ್ ಟ್ರಿಪ್ಸ್ ಇನ್ ಕರ್ನಾಟಕ. ಹೊಸ ಸರಣಿ ಆರಂಭವಾಗ್ತಿದೆ. ವೀಕೆಂಡ್ ಟ್ರಿಪ್ಸ್ ನೋಡಲು ಸಿದ್ಧರಾಗಿ ಮೈಸೂರು ಮತ್ತು ಶ್ರೀರಂಗಪಟ್ಟಣದೊಂದಿಗೆ. ಮೊದಲನೇ ದಿನ ಮೈಸೂರು ಅರಮನೆ ನೋಡಿ, ನಂತರ ಸೈಂಟ್ ಫಿಲೋಮಿನಾ ಚರ್ಚ್, ಮೈಸೂರು ಮೃಗಾಲಯದ ಪ್ರಾಣಿಗಳು, ಚಾಮುಂಡಿ ಬೆಟ್ಟದ ದೇವಸ್ಥಾನ, ಕೊನೆಯಲ್ಲಿ ಬೃಂದಾವನ ಗಾರ್ಡನ್. ಕೋಟೆಯ ಗೋಡೆಗಳನ್ನು ನೋಡಿ, ಇಲ್ಲಿ ಟಿಪ್ಪು ಸುಲ್ತಾನ್ ಹುತಾತ್ಮರಾದ್ರು. ಭವ್ಯ ರಂಗನಾಥ ಸ್ವಾಮಿ ದೇವಸ್ಥಾನ, ಸುಂದರ ದರಿಯಾ ದೌಲತ್ ಬಾಗ್, ರಂಗನತಿಟ್ಟು ಪಕ್ಷಿಧಾಮಕ್ಕೆ ಭೇಟಿ ನೀಡಿ. ಬನ್ನಿ ಮೈಸೂರು ಟೂರ್ ಮಾಡೋಣ. ಜಗನ್ಮೋಹನ ಪ್ಯಾಲೇಸ್ ನೋಡಿ, ಚಾಮುಂಡಿ ಬೆಟ್ಟದ ನಂದಿ, ಮೃಗಾಲಯದ ಪ್ರಾಣಿಗಳು, ಚರ್ಚ್ ಮತ್ತು ಅರಮನೆ, ಶ್ರೀರಂಗಪಟ್ಟಣ ಕೋಟೆ, ಬೃಂದಾವನ ಗಾರ್ಡನ್ಸ್, ರಾತ್ರಿಯ ಅರಮನೆ. ಹಾಯ್ ಹಲೋ ನಮಸ್ಕಾರ, ಕರ್ನಾಟಕ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಾವಿವತ್ತು ಈ ಹೊಸ ಸೀರೀಸ್ ಏನು ಸ್ಟಾರ್ಟ್ ಆಗ್ತದೆ, ನ್ಯೂ ಸೀರೀಸ್ 30 ವೀಕೆಂಡ್ ಟ್ರಿಪ್ ಪ್ಲ್ಯಾನ್ಸ್ ಅಂತ. ಮೊದಲೇ ಎಪಿಸೋಡ್ ಬಂದ್ಬಿಟ್ಟು ನಾವು ಮೊದಲೇ ಎಪಿಸೋಡನ್ನು ವೀಕೆಂಡ್ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ತಾ ಇರೋದು ಮೈಸೂರು ಮತ್ತು ಶ್ರೀರಂಗಪಟ್ಟಣ. ಅಂದರೆ ಮೈಸೂರು ಮತ್ತು ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಟಾಪ್ 10 ಪ್ಲೇಸಸ್ ಅನ್ನು, ಅಲ್ಲ ಟಾಪ್ 15 ಪ್ಲೇಸಸ್ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ 2 ದಿನದಲ್ಲಿ ಕವರ್ ಮಾಡಬಹುದಾದಂಥ ಪ್ಲೇಸಸ್ ಒಂದು ಟೈಮ್ ಟೇಬಲ್ ಅನುಗುಣವಾಗಿ ಏನು ಮಾಡಿದ್ವಿ ಅಂದರೆ ಟಾಪ್ 10 ಪ್ಲೇಸಸ್ ಮಾತ್ರ ಆಯ್ಕೆ ಮಾಡಿದ್ವಿ. ಫಸ್ಟ್ ಡೇ 5 ಪ್ಲೇಸಸ್ಸು, ಆಮೇಲೆ ಸೆಕೆಂಡ್ ಡೇ ಬಂದ್ಬಿಟ್ಟು 5 ಪ್ಲೇಸಸ್ ನೋಡ್ಬೋದು. ಈ ರೀತಿ ನಮ್ಮ ಟ್ರಿಪ್ ಪ್ಲಾನ್ ಇರುತ್ತೆ. ನಮ್ಮ ಟ್ರಿಪ್ ಪ್ಲಾನ್ ಸ್ಟಾರ್ಟ್ ಆಗ್ತಾ ಇರೋದು ಗುಲ್ಬರ್ಗ, ಕಲಬುರಗಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಗುಲ್ಬರ್ಗದಿಂದ ಮೈಸೂರಿಗೆ ನೇರವಾಗಿ ಟ್ರೈನ್ ಸಂಪರ್ಕ ಇರೋದರಿಂದ ನೇರವಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ಟ್ರೈನ್ ಮುಖಾಂತರ ನಮ್ಮ ಜರ್ನಿ ಪ್ರಾರಂಭ ಆಗ್ತಾ ಇದೆ. ನಮ್ಮ ಟ್ರೈನ್ ಬಂದ್ಬಿಟ್ಟು ಬಸವ ಎಕ್ಸ್ಪ್ರೆಸ್ 17308 ಟ್ರೈನ್ ನಂಬರ್. ಇಲ್ಲಿಂದ ಫೇರ್ ಬಂದ್ಬಿಟ್ಟು ಪರ್ ಪರ್ಸನ್ಗೆ 410 ರೂಪಾಯಿ, ಅಂದರೆ ಸ್ಲೀಪರ್. ಇದು ಬಜೆಟ್ ಟ್ರಿಪ್ ಪ್ಲಾನ್ ಇದೆಯಲ್ಲ, ಅದಕ್ಕೋಸ್ಕರ AC ಗೀಸಿ ನೋಡ್ತಾ ಇಲ್ಲ ನಾವು. ಸ್ಲೀಪರಲ್ಲಿ ಹೋಗ್ತಾ ಇದ್ದೀವಿ. 410 ರೂಪಾಯಿ ಆಗುತ್ತೆ ಇಲ್ಲಿಂದ ಟ್ರೈನ್ ಫೇರು. ನಮ್ಮ ಫ್ರೈಡೇ ನೈಟ್ ಜರ್ನಿ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಫ್ರೈಡೇ 9 ಗಂಟೆಗೆ ಗುಲ್ಬರ್ಗದಿಂದ ಬಿಟ್ಟು ಬೆಳಗ್ಗೆ 11 ಗಂಟೆಗೆ ಮರುದಿನ ಅಂದರೆ ಸ್ಯಾಟರ್ಡೇ 11 ಗಂಟೆಗೆ ನಾವು ಮೈಸೂರು ರೀಚ್ ಆಗ್ತೀವಿ. ಮೈಸೂರು ರೀಚ್ ಆದಮೇಲೆ ನೇರವಾಗಿ ರೂಮಿಗೆ ಹೋಗ್ತಾ ಇದ್ದೀವಿ. ಅಂದ್ರೆ ಮೈಸೂರು ರೀಚ್ ಆದಮೇಲೆ ಫಸ್ಟ್ ಕಲ್ಪನೆ ಬರೋದು ರೂಮ್ ಎಲ್ಲಿ ಮಾಡಬೇಕು ಅಂತ. ಅದೊಂದು ಗೊಂದಲದಲ್ಲೇ ಎಲ್ಲರೂ ಇರ್ತೀರ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನೇರವಾಗಿ ನೀವು 3 ರೂಮ್ ಅಥವಾ ಲಾಡ್ಜ್ ಡೀಟೇಲ್ಸನ್ನು ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ್ಯಾವುದು ಅಂದರೆ ಬಜೆಟ್ ರೂಮಲ್ಲಿ ADH ಮೈಸೂರು ನಿವಾಸ್ ಅಂತಿದೆ. ADH ಮೈಸೂರು ನಿವಾಸು ಅಲ್ಲಿ ಪರ್ ಪರ್ಸನ್ಗೆ 450 ಚಾರ್ಜ್ ಮಾಡ್ತಾರೆ. 450 ರೂಪಾಯಿ, 450 ರುಪೀಸ್ ಪರ್ ಪರ್ಸನ್ಗೆ ಅಂತ. ಡಬಲ್ ರೂಮ್ ತೊಗೊಂಡ್ರೆ 900ನಲ್ಲಿ ಡಬಲ್ ರೂಮ್ ಸಿಗ್ಬಿಡುತ್ತೆ. 2ನೇ ಲಾಡ್ಜ್ ಬಂದುಬಿಟ್ಟು ಗಣೇಶ ಲಾಡ್ಜ್ ಅಂತಿದೆ. ಅದು ಕೂಡ ಅಗ್ರಹಾರ ಹತ್ರನೇ ಇದೆ. ಅಲ್ಲಿಂದ ಎಲ್ಲ ವಾಕ್ಯಬಲ್ ಡಿಸ್ಟೆನ್ಸ್, ಅಲ್ಲಿಂದ 1 ಕಿಲೋಮೀಟರ್ ರೇಡಿಯಸ್ ಒಳಗೆ ಮೈಸೂರು ಪ್ಯಾಲೇಸ್ಗೆ ಹತ್ತಿರ ಆಗತಕ್ಕಂಥ ರೂಮ್ಗಳು. ಯಾಕಂದರೆ ಅಲ್ಲಿ ಸಿಟಿ ಬಸ್ ಸ್ಟಾಪ್ ಕೂಡ ನಿಯರ್ ಇದೆ ಅಂತ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ 3ನೇ ಲಾಡ್ಜ್ ಬಂದ್ಬಿಟ್ಟು ಲೀ ಸಿಟಿ ಇನ್ ಹೋಟೆಲ್ ಅಂತ. ಇದು ಕೂಡ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಇಲ್ಲಿ 1000 ರೂಪಾಯಿ ಕೊಟ್ಟರೆ ಸಾಕು. ವಿತ್ ಏನಾಗುತ್ತೆ ಅಂದರೆ 1000 ರೂಪಾಯಲ್ಲಿ ವಿತ್ ಹಾಟ್ ವಾಟರ್ ಎಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ. ಈ ರೀತಿ ನೋಡ್ಕೋ. ಆಟೋ ಗೀಟೋ ಅಂದರೆ ಕೆಲವೊಂದು ಆಟೋ ಮೈಸೂರಿನಲ್ಲಿ ಇರತಕ್ಕಂಥ ಲೋಕಲ್ ಒಳ್ಳೆಯ ರೀತಿ ಇರ್ತಕ್ಕಂಥ ಆಟೋಗಳ ನಂಬರ್ ಕೂಡ ಕೊಡ್ತಾ ಇದ್ದೀನಿ. ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಇವರಿಗೆ ಆಟೋದವರು ನಿಮ್ಗೆ ಈಸಿಲಿ ಬೇರೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಹೋಗೋಕ್ಕೆ ಬಹಳಷ್ಟು ಏನು ಚಾರ್ಜ್ ಮಾಡೋಂಗಿಲ್ಲ, ಮಿನಿಮಮ್ ಚಾರ್ಜ್ ಮಾಡ್ತಾರೆ. ಮನು ಆಟೋ ಅಂತಿದೆ. ಅದ ನಂತರ ಮಂಜುನಾಥ್ ಅಂತಿದೆ. ಮಂಜುನಾಥ್ ಆಟೋ ಮತ್ತು ಅವರು ಟ್ಯಾಕ್ಸಿ ಕೂಡ ಇರುತ್ತದೆ. ಅವರು ಕೂಡ ಭೇಟಿ ಮಾಡ್ಬೋದು. ಅವ್ರ ನಂಬರ್ ಕೂಡ ಹಾಕಿರ್ತೀನಿ. ಇದು ರೂಮಿಗೆ ಆಗುವಾಗ ಫ್ರೆಶ್ ಅಪ್ ಆಗಿ ಫಸ್ಟ್ ಬರೋದೇ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲೆಲ್ಲಿ ಮಾಡ್ಬೇಕಂದ್ರೆ ಮೈಲಾರಿ ಹೋಟೆಲ್ ಅಗ್ರಹಾರ ಹತ್ರನೇ ಇದೆ. ಮೈಲಾರಿ ಹೋಟೆಲ್ ಅಲ್ಲಿ ವಿನಾಯಕ ಮೈಲಾರಿ ದೋಸಾ ಸೆಂಟರ್. ಇದು ಕೂಡ ತುಂಬ ಹಳೆದಾದಂಥ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ, ಇಲ್ಲಿ ದೋಸೆ, ಇಡ್ಲಿ, ಹಲವಾರು ರೀತಿಯಾಗಿ ರುಚಿಕರ ಒಂದು ಬ್ರೇಕ್ಫಾಸ್ಟ್ಗಳನ್ನು ನೋಡ್ಬೋದು. ಅದಾದ ನಂತರ ಈ ಬ್ರೇಕ್ಫಾಸ್ಟ್ ಆದ ನಂತರ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದು ಮೊದಲೇ ಫಸ್ಟ್ ಡೇ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಮೈಸೂರು ಪ್ಯಾಲೇಸ್. ಅಲ್ಲಿಂದ ತುಂಬ ನೇರ ಆಗುತ್ತೆ, ವಾಕೇಬಲ್ ಡಿಸ್ಟೆನ್ಸ್ ಇದೆ, ಆರಾಮಾಗಿ ಹೋಗ್ಬೋದು. ಮೈಸೂರು ಪ್ಯಾಲೇಸ್ ಸುಮಾರು 1.5 ತಾಸು ಬೇಕಾಗುತ್ತೆ ಕಂಪ್ಲೀಟ್. ಫಿಲೋಮಿನಾ ಕ್ಯಾಥೆಡ್ರಲ್ ಚರ್ಚ್ ಅಂತ ಅಲ್ಲಿಂದ 1.5 ಕಿಲೋಮೀಟರ್ ಇದೆ ಮೈಸೂರು ಪ್ಯಾಲೇಸಿಂದ. ಅಲ್ಲಿಂದ ಆಟೋ ಹೋಗಬೇಕಾಗುತ್ತೆ. ಆಟೋ ಫೇರ್ ಬಂದುಬಿಟ್ಟು 60 ರೂಪಾಯಿ, ಅರೌಂಡ್ 50 to 60 ರುಪೀಸ್ ಅರೌಂಡ್ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಸೆಕೆಂಡ್ ಪ್ಲೇಸ್ ಬಿಟ್ಟು
ಸೆಂಟ್ ಫಿಲೋಮಿನಾ ಕೆಥಡ್ರಲ್ ಚರ್ಚ್ ನೋಡೋಕ್ಕೆ ಒಂದು 1 ಅವರ್ನಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದ ಥರ್ಡ್ ಪ್ಲೇಸ್ ಬಿಟ್ಟು ಝೂ ನೋಡೋಕ್ಕೆ 1 ಅವರ್ ಬೇಕಾಗುತ್ತೆ. ಝೂ ಆದ ನಂತರ ಚಾಮುಂಡಿ ಬೆಟ್ಟ ಹೋಗಿ ಬರ್ಬೇಕಂದ್ರೆ 1.5-2 ಅವರ್ ಬೇಕಾಗುತ್ತೆ. ಅದು ನಿಮ್ಮ ನೋಡ್ರಿ, ನಿಮ್ಮ ಟೈಮ್ ಪ್ರಕಾರ ಯಾವ ರೀತಿ ಕವರ್ ಆಗುತ್ತೆ ಆ ರೀತಿ. ಥರ್ಡ್ ಪ್ಲೇಸ್ ಬಿಟ್ಟು ಮೈಸೂರು ಝೂ, ಅದಾದ ನಂತರ ಚಾಮುಂಡಿ ಬೆಟ್ಟದಿಂದ ನೇರವಾಗಿ ಬೃಂದಾವನ್ ಗಾರ್ಡನ್ ನೈಟ್ ವ್ಯೂ, ಯಾಕಂದರೆ ಅಲ್ಲಿ ಸಾಯಂಕಾಲ 6 ಗಂಟೆ ತನಕ ಇರಬೇಕು. ಅಲ್ಲಿ 6 ಗಂಟೆಯಿಂದ 9 ಗಂಟೆ ತನಕ ನೋಡ್ಬೋದು. ರಿಟರ್ನ್ ರಾತ್ರಿ 10 ಗಂಟೆಗೆ. ಈ ರೀತಿ ಮೊದಲೇ ದಿನದಲ್ಲಿ ಟಾಪ್ 5 ಪ್ಲೇಸಸ್ ನೋಡ್ತಾ ಇದೀವಿ. ಎರಡನೇ ದಿನ ಪ್ರವಾಸ ಆಗಿರುತ್ತೆ, ಯಾಕಂದ್ರೆ ಶ್ರೀರಂಗಪಟ್ಟಣ ಹೋಗ್ಬೇಕಂದ್ರೆ ಬಸ್ಸಿಗೆ ಅಂದ್ರೆ ಟೈಮ್ ಸೆಟ್ ಆಗಂಗಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ನನ್ನ ಪ್ಲಾನ್ ಪ್ರಕಾರ ಒಂದು ಆಟೋ 2 ಪರ್ಸನ್ ಇದ್ರೆ ಆಟೋ ಮಾಡಿ, ಇಲ್ಲಾಂದ್ರೆ ಬೈಕ್ ರೆಂಟಲ್ ಕೂಡ ತೊಗೋಬಹುದು. ಯಾಕಂದ್ರೆ ಬೈಕ್ ರೆಂಟಲ್ ಏನು ಮಾಡ್ತಾರೆ ಅಂದರೆ ಈಸಿ ರೆಂಟಲ್ಸ್ ಅಂತ ಒಂದು ಆ್ಯಪ್ ಇದೆ, ಅಥವಾ ವೆಬ್ಸೈಟ್ ಕೂಡ ಇದೆ, ಈಸಿ ರೆಂಟಲ್ಸ್ ಅಂತ ಮೈಸೂರಲ್ಲಿ. ಅದನ್ನು ಬುಕ್ ಮಾಡ್ಕೋಬೋದು. ಯಾಕಂದರೆ ಬೆಳಗ್ಗೆ 8:30 ಸಾಯಂಕಾಲ 8:30ಗೆ 12 ಗಂಟೆಗೆ ಆಕ್ಟಿವಾ ಬೈಕ್ ಎಷ್ಟು ಮಾಡ್ತಾರೆ ಅಂದರೆ 230 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿ ಆ 230 ರೂಪಾಯಿ ಚಾರ್ಜಲ್ಲಿ ಇಲ್ಲಿ ಕೊಟ್ಟಿರ್ತೀನಿ. 12 ಅವರ್ಸಲ್ಲಿ ಏನು ಮಾಡ್ಬೇಕಂದ್ರೆ 60 ಕಿಲೋಮೀಟರ್ ಮೇಲೆ ಹೋದರೆ ಅಂದರೆ 60 ಕಿಲೋಮೀಟರ್ ನಂತರ ಪರ್ ಕಿಲೋಮೀಟರ್ 4 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದು ಕೂಡ ಒಂದು ಆಕ್ಸ್ಪಾಸಲ್ಲಿ ಆಗ್ಬಿಡುತ್ತೆ. ಅಂದರೆ ಒಂದು ಬಜೆಟಲ್ಲಿ ಕಂಪ್ಲೀಟ್ ಆಗಿ. ಯಾಕಂದ್ರೆ ಶ್ರೀರಂಗಪಟ್ಟಣ ನೋಡಬೇಕಂದ್ರೆ ಅಲ್ಲಿ ಹಲವಾರು ಪ್ಲೇಸಸ್ಗಳಿದ್ದಾವೆ. ಎಷ್ಟು ಟೈಮಿಗಿರುತ್ತೆ ಅಷ್ಟು ನೋಡ್ಕೋಬೋದು. ನೀವು ಎಷ್ಟು ಟೈಮ್ ಕನ್ವೀನಿಯಂಟ್ ಆಗುತ್ತೆ ಅಂದರೆ ಬೈಕ್ಸ್ಕರ ಟ್ಯಾಕ್ಸಿ ಬುಕ್ ಮಾಡ್ಕೋಬೋದು, ಅಥವಾ ಬೈಕ್ ರೆಂಟಲ್ ಕೂಡ ನೀವು ನೋಡ್ಕೋಬೋದು. ಎರಡನೇ ದಿನದ ಮೊದಲೇ ಕೋಟೆಯ ಗೋಡೆಗಳನ್ನು ನೋಡಿ ಇಲ್ಲಿ ಟಿಪ್ಪು ಸುಲ್ತಾನ್ ಹುತಾತ್ಮರಾದರು. ಭವ್ಯ ರಂಗನಾಥ ಸ್ವಾಮಿ ದೇವಸ್ಥಾನ, ಸುಂದರ ದರಿಯಾ ದೌಲತ್ ಬಾಗ್, ರಂಗನತಿಟ್ಟು ಪಕ್ಷಿಧಾಮಕ್ಕೆ ಭೇಟಿ ನೀಡಿ ಕೋಟೆಯನ್ನು ರಕ್ಷಿಸುತ್ತಿದ್ದಾಗ ಟಿಪ್ಪು ಸುಲ್ತಾನ್ ಇಲ್ಲಿ ವೀರಮರಣ ಹೊಂದಿದ್ರು. ಇಂದಿಗೂ ಈ ಸ್ಥಳ ಅವರ ಶೌರ್ಯದ ನೆನಪನ್ನು ಸಾರುತ್ತದೆ. ರಂಗನತಿಟ್ಟು ಪಕ್ಷಿಧಾಮ, ಇಲ್ಲಿ ನೂರಾರು ಪಕ್ಷಿಗಳ ಅದ್ಭುತ ಲೋಕವನ್ನು ಕಾಣಬಹುದು. ಬಲಮುರಿ ಜಲಪಾತ, ಪ್ರಕೃತಿ ಪ್ರಿಯರಿಗೆ ಇದು ನಿಜಕ್ಕೂ ಅದ್ಭುತ ತಾಣ. ಬಂದ್ಬಿಟ್ಟು ರಂಗನತಿಟ್ಟು ಪಕ್ಷಿಧಾಮ, ಇದು ಕೂಡ ಕವರ್ ಮಾಡ್ಕೋಬಹುದು. ಈ ರೀತಿ ಇರುತ್ತೆ. ಟೋಟಲ್ ಎಕ್ಸ್ಪೆಂಡಿಚರ್ ಬಜೆಟ್ ಬಂದ್ಬಿಟ್ಟು ಪರ್ ಪರ್ಸನ್ಗೆ ಅಂದರೆ 3000 ಎಕ್ಸ್ಪೆಂಡಿಚರ್ ಬರುತ್ತೆ. ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ, ನಮ್ಮ ಇದ್ರ ಪ್ರಕಾರ 2 ಪರ್ಸನ್ ಆದರೆ 5000 ಬರುತ್ತೆ. 5000 ಯಾವ ರೀತಿ ಬರುತ್ತೆ, 3000 ಯಾವ ರೀತಿ ಬರುತ್ತೆ ಅಂದರೆ, ಗುಲ್ಬರ್ಗಾಯಿಂದ ಕಲಬುರಗಿಯಿಂದ ಮೈಸೂರಿಗೆ ಟ್ರೈನ್ ಫೇರ್ ಬಂದ್ಬಿಟ್ಟು 410 ರೂಪಾಯಿ ಇದೆ. ಅಂದ್ರೆ ಅಪ್ ಆ್ಯಂಡ್ ಡೌನ್ ಜರ್ನಿ ಎರಡು ಕಂಪ್ಲೀಟ್ ಆಗಿ 820 ರುಪೀಸ್ನಲ್ಲಿ ಟ್ರೈನ್ ಟಿಕೆಟ್ ಬುಕ್ ಆಗುತ್ತೆ. ಅದಾದ ನಂತರ ರೂಮ್ ಚಾರ್ಜ್ ಪರ್ ಪರ್ಸನ್ಗೆ 500 ರೂಪಾಯಿ ಅಂತ ಬಜೆಟ್ ರೂಮ್ ಅಂತ ತಿಳ್ಕೊಳ್ರಿ. 500 ರೂಪಾಯಲ್ಲಿ ರೂಮ್ ಅವೈಲೇಬಲ್ ಆಯಿತು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬೈಕ್ ರೆಂಟಲಲ್ಲಿ ತೊಗೊಳ್ತೀರ. ಬೈಕ್ ರೆಂಟಲ್ ಅಂದರೆ 230 ಇದೆ, ಅರೌಂಡ್ 300 ಅನ್ಕೊಳ್ಳೋಣ. 300 ಅದು ಅಂತ ಆಯಿತು. ಅದಾದ ನಂತರ ಇಲ್ಲೇ ಲೋಕಲ್ ಫಸ್ಟ್ ಏನು ಆಟೋ ಎಕ್ಸ್ಪೆನ್ಸಸ್ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಡೇ ಒಂದು 200 ರೂಪಾಯಿ ಆಟೋ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಆಮೇಲೆ ಸೆಕೆಂಡ್ ಡೇ ಬೈಕ್ ರೆಂಟಲ್ ತೊಗೊಂಡಿರ್ತೀವಿ. ಬ್ರೇಕ್ಫಾಸ್ಟ್, ಲಂಚು, ಡಿನ್ನರ್ 2 ದಿನದ ಕೂಡಿ 800 ರೂಪಾಯಿ ಆಗುತ್ತೆ. ಮೇ ಬಿ ಅದ್ರ ಒಳಗಡೆ ಆಗ್ಬೋದು. ನಾವು ಒಂದು ಕ್ಯಾಲ್ಕುಲೇಷನ್ ಪ್ರಕಾರ 800 ಆಗುತ್ತೆ. ಟೋಟಲ್ ಆಗಿ ಈ ರೀತಿ ಒಂದು ಪರ್ ಪರ್ಸನ್ಗೆ 2 ಡೇ ಟ್ರಿಪ್ ಪ್ಲಾನಲ್ಲಿ 3000 ರೂಪಾಯಿ 3000 ರೂಪಾಯಿ ಪರ್ ಪರ್ಸನ್ ಬರುತ್ತೆ. ಅದರಲ್ಲಿ ಕಪಲ್ಸ್ ಅಥವಾ 2 ಪರ್ಸನ್ ಇದರಲ್ಲಿ ಹೋದರೆ 5000 ಕಂಪ್ಲೀಟ್ ಆಗಿ ಈ ರೀತಿ ಮೊದಲೇ ಟ್ರಿಪ್ ಆಗಿರುತ್ತೆ. ಯಾಕಂದರೆ ಟೋಟಲ್ ಆಗಿ ಪರ್ ಪರ್ಸನ್ಗೆ 3000 ರೂಪೀಸ್ ಆಗುತ್ತೆ. ಎರಡು ಜನ ಹೋದ್ರೆ ಅಥವಾ 2 ಪರ್ಸನ್ ಕೂಡ್ಕೊಂಡು ಹೋದರೆ 5000 ಇದು ಕಂಪ್ಲೀಟ್ 2 ದಿನದ ವೀಕೆಂಡ್ ಟ್ರಿಪ್ ಪ್ಲಾನ್. ಈ ರೀತಿ ಈಗ ಈ ನಮ್ಮ ಪ್ಲಾನ್ ಹೇಗೆ ಅನಿಸ್ತು ಅಂತ ಕಮೆಂಟ್ಸಿ. ಯಾಕಂದರೆ ಮುಂದಿನ ವಿಡಿಯೋಗಳಲ್ಲಿ ಸೆಕೆಂಡ್ ಎಪಿಸೋಡಲ್ಲಿ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ಈ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ಎಪಿಸೋಡ್, ನೆಕ್ಸ್ಟ್ ಎಪಿಸೋಡ್ 2ನೇ ಎಪಿಸೋಡ್ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಇದು ವಿಶ್ವದ ಅತಿ ದೊಡ್ಡ ಗುಂಬಜ್. ಇಲ್ಲಿ 7 ಬಾರಿ ಪ್ರತಿಧ್ವನಿ ಕೇಳತ್ತೆ. ನೀವೀಗ ನೋಡ್ತಿರೋದು ಗೋಲ್ ಗುಂಬಜ್. ಇದು ಆದಿಲ್ ಶಾಹಿ ಸಾಮ್ರಾಜ್ಯದ 7ನೇ ಸುಲ್ತಾನರಾದ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿದೆ. ಇದರ ನಿರ್ಮಾಣ
ಹಂಪಿಯ ವಿಠ್ಠಲ ದೇವಸ್ಥಾನದ ಈ ಕಲ್ಲಿನ ರಥ ವಿಶ್ವ ಪ್ರಸಿದ್ಧವಾಗಿದೆ. ಇದು ವಿಜಯನಗರ ಸಾಮ್ರಾಜ್ಯಭೂತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿನ ಪ್ರತಿಯೊಂದು ಶಿಲ್ಪವೂ ಒಂದು ಕಥೆಯನ್ನು ಹೇಳುತ್ತದೆ. ವಿಜಯಪುರಕ್ಕೆ ಬಂದ್ರೆ ಗೋಲ್ ಗುಂಬಜ್ ಮಾತ್ರವಲ್ಲ, ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಮಲಿಕೆ ಮೈದಾನ್ ಮತ್ತು ಉಪ್ಲಿ ಬುರುಜ್ಗೂ ಭೇಟಿ ನೀಡಿ. ಇವು ನಿಮ್ಮ ಪ್ರವಾಸವನ್ನು ಸ್ಮರಣೀಯವಾಗಿಸ್ತವೆ.